ವಾಟ್ಸಪ್ ಗ್ರೂಪ್ಗೆ ಬಂದಂತ ಡೆತ್ ನೋಟ್ ಬಗ್ಗೆ ತನಿಖೆಯನ್ನ ಮಾಡಲಾಗ್ತದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರದ ಬಗ್ಗೆ ನಿನ್ನೆ ಯಾವ ರೀತಿಯ ಹಂಗಾಮ ಸೃಷ್ಟಿಯಾಗಿತ್ತು ಕೊಡಗಿನಲ್ಲಿ ಅನ್ನುವಂಥದ್ದು ಗಮನಿಸ್ತಾ ಇದ್ರು. ಬಿಜೆಪಿ ನಾಯಕರೆಲ್ಲರೂ ಕೂಡ ಹೋಗಿದ್ರು, ರಾಜ್ಯಾಧ್ಯಕ್ಷರು, ಅಲ್ಲಿನ ಸಂಸದರು, ಮಾಜಿ ಸಂಸದರು ಅವರೆಲ್ಲ ಹೋಗಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಡಿವೈಎಸ್ಪಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಲಾಗಿತ್ತು. ಆ ವಿನಯ್ ಸೋಮಯ್ಯ ಖುದ್ದು ಡೆತ್ ನೋಟ್ ಅನ್ನ ಬರೆದಿದ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅನುಮಾನಗಳಿದಾವೆ. ಅದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತದೆ. ಡೆತ್ ನೋಟ್ ಬರೀಲಿಕ್ಕೆ ವಿನಯ್ಗೆ ಯಾರಾದರೂ ಹೇಳಿದ್ರ? ವಾಟ್ಸಪ್ ಗ್ರೂಪ್ನಲ್ಲಿ ಡೆತ್ ನೋಟ್ ವಿನಯ್ ಹಾಕಿದ್ದ ಅಥವಾ ಬೇರೆಯವರು ಯಾರಾದರೂ ಹಾಕಿದ್ರ? ವಿನಯ್ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಎಲ್ಲ ಡೇಟಾ ರಿಟ್ರೀವ್ಗೆ ಮುಂದಾಗಿರುವಂಥದ್ದು ಪೊಲೀಸರು. ಮೊಬೈಲ್, ಲ್ಯಾಪ್ಟಾಪ್, ಡೆತ್ ನೋಟ್ FSLಗೆ ರವಾನೆ ಮಾಡಲಾಗಿದೆ. ವಿನಯ್ ಬರೆದಿದ್ದ, ವಿನಯ್ ಮುಖಾಂತರ ಯಾರಾದರೂ ಹಾಕಿಸಿದ್ದಂಥದ್ದ, ಏನಾಗಿದೆ ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು FSLಗೆ ಕಳಿಸುವ ಮುಖಾಂತರ. ಹೆಣ್ಣೂರು ಪೊಲೀಸರಿಂದ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಮಾಡಲಾಗ್ತಾ ಇದೆ. ಸದ್ಯ FSL ರಿಪೋರ್ಟ್ ಕೈ ಸೇರಿದ ಬಳಿಕ ಮುಂದಿನ ತನಿಖೆಯನ್ನು ಆರಂಭಿಸಲಿಕ್ಕೆ ಖಾಕಿ ಪಡೆ ನಿರ್ಧಾರವನ್ನ ಮಾಡಿದೆ. ಸೊ ಕಾದ್ ನೋಡ್ಬೇಕು ಈ ಒಂದು ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದನ್ನ. ಇನ್ನು ವಿನಯ್ ಸೋಮಯ್ಯ ಡೆತ್ ನೋಟ್ ಬಗ್ಗೆ ಅನುಮಾನ ಬರೋಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆ ಕೂಡ ಕಾರಣ ಆಗಿದೆ. ಅವರು ಏನಂತ ಮಾತನಾಡಿದ್ದಾರೆ ನೋಡೋಣ. ಏನ್ ಗ್ರೇಟ್ ಕಾನೂನು ತಜ್ಞ ಇವತ್ತು ಡೆತ್ ನೋಟ್ ಅದೆಂತದ್ದು ಅದನ್ನೆಲ್ಲ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರ್ಯಾರನ್ನ ಮುಗ್ಸಕ್ಕೆ ಏನೇನ್ ಡೆತ್ ನೋಟ್ ಬರ್ಸಿದಿರಿ, ಏನೇನ್ ಕಾನೂನು ಸಲಹೆ ಕೊಟ್ಟಿದ್ರಿ ಸರ್ಕಾರಕ್ಕೆ ಗೊತ್ತಿದೆ ನನಗೂ. ನೀವು ಮಾಡ್ತಂತ ಪಾಪದ ಕೆಲಸಗಳಿಗೆ ಇವತ್ತು ಈ ರೀತಿಯ ವಾತಾವರಣ ನಿಮ್ಮ ಮೇಲೂ ಬಂದಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಯಾವ ರೀತಿಯಾಗಿ ಮಾಡಲಾಗ್ತದೆ, ಏನೇನೆಲ್ಲ ಮಾಹಿತಿಗಳು ಸಿಕ್ಕಿದೆ ಪೊಲೀಸರಿಗೆ, ಅನುಮಾನಗಳು ಮೂಡ್ತಾ ಇದಾವೆ ಅಂತ? ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೊದಲಿಗೆ ಆ ಒಂದು ಮೊಬೈಲ್ ಫೋನ್ ಮತ್ತೆ ಡೆತ್ ನೋಟ್ ಸಾರಾಂಶ ಏನಿದೆ ಅದನ್ನು ಈಗ FSLಗೆ ರವಾನೆ ಮಾಡಿದ್ದಾರೆ. ಮತ್ತೆ ಆತ ಬಳಕೆ ಮಾಡಿದಂತ ಒಂದು ಲ್ಯಾಪ್ಟಾಪ್ ಏನಿದೆ ಅದನ್ನು ಕೂಡ FSLಗೆ ರವಾನೆ ಮಾಡಿ ಇಡೀ ಡೇಟಾವನ್ನ ಹೊರತೆಗೆಯೋದಕ್ಕೆ ಈಗ ಪೊಲೀಸ್ ಇಲಾಖೆಯವರು ಮುಂದಾಗಿರೋದು. ಯಾಕಂದ್ರೆ ಈ ಒಂದು ವಾಟ್ಸ್ಆಪ್ ಚಾಟಿಂಗ್ ನಲ್ಲಿ ಎಷ್ಟು ದಿನದಿಂದ ಚಾಟಿಂಗ್ ಆಗ್ತಾ ಇತ್ತು, ಮತ್ತೆ ವಿನಯ್ ಸೋಮಯ್ಯ ಅವರು ಏನೆಲ್ಲ ಚಾಟಿಂಗ್ ಮಾಡಿದ್ದಾರೆ, ಮತ್ತೆ ಅವರ ಒಂದು ಮೆಸೇಜಸ್ ಏನಿದೆ ಅದ್ರ ಬಗ್ಗೆ ಒಂದು ಸಂಪೂರ್ಣ ವಿವರವನ್ನು ಕಲೆ ಹಾಕೋದಕ್ಕೆ ಈಗ ಪೊಲೀಸ್ನವರು ಮುಂದಾಗಿರೋದು. ಅದೇ ಸಲುವಾಗಿ ಆ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇವರು ಏನು ಡೆತ್ ನೋಟ್ ಸಾರಾಂಶ ಏನ್ ಬರ್ದಿದ್ದಾರೆ ಅದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಚರ್ಚೆ ಉಂಟಾಗಿರೋದು. ಯಾಕಂದ್ರೆ ಡಿಜಿಟಲ್ ರೂಪದಲ್ಲಿ ಈ ಒಂದು ಡೆತ್ ನೋಟ್ ಇರೋದ್ರಿಂದ ಅದನ್ನು ಯಾವ ರೀತಿ ಪರಿಗಣನೆ ಮಾಡಬೇಕು, ಮತ್ತೆ ಅದನ್ನ ಬರ್ದವ್ರು ಯಾರು, ಮತ್ತೆ ಯಾರಾದ್ರೂ ಬರೆದು ಶೇರ್ ಮಾಡಿರ್ಬೋದ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ಉಂಟಾಗುತ್ತೆ. ಆ ಸಲುವಾಗಿ ಅದನ್ನ FSLಗೆ ಕಳಿಸಿ ಅಲ್ಲಿ ಅದನ್ನ ರಿಟ್ರೀವ್ ಮಾಡುವಂತ ಕೆಲಸ, ಮತ್ತೆ ಅದನ್ನ ಮೂಲ ಯಾರು ಬರ್ದಿರುವಂತ ವ್ಯಕ್ತಿ ಯಾರಿದ್ರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಆ ಒಂದು ಡೆತ್ ನೋಟ್ ಬರೆದ ಒಂದು ಸಮಯ ಏನಿದೆ ಆ ಒಂದು ಟವರ್ ಲೊಕೇಶನ್ ಮತ್ತೆ CDR ಅನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಈಗ ಪೊಲೀಸ್ನವರು ಮುಂದಾಗಿರೋದು. ಯಾಕಂದ್ರೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಟವರ್ ಲೊಕೇಶನ್ ಒಂದೇ ಸಮಯ ಇರಬೇಕು, ಮತ್ತೆ CDR ಇರಬೇಕು, ಮತ್ತೆ ಅದೇ ಸಮಯದಲ್ಲಿ ಅದೇ ವ್ಯಕ್ತಿ ಒಂದು ಡೆತ್ ನೋಟ್ ಸಾರಾಂಶವನ್ನ ಬರ್ದಿರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಮ್ಯಾಚ್ ಆಗಬೇಕು. ಈ ಎಲ್ಲವನ್ನೂ ಕೂಡ ಪರಿಗಣನೆ ನಡೆಸಿ ಆನಂತರ FSL ಇಂದ ಏನು ವರದಿ ಬರುತ್ತೆ ಅದರ ಮೇಲೆ ಮುಂದಿನ ತನಿಖೆಯನ್ನ ಮಾಡೋದಕ್ಕೆ ಕೂಡ ಪೊಲೀಸ್ನವರು ಮುಂದಾಗ್ತಾ ಇರೋದು. ಆ ಸಲುವಾಗಿ ಈಗಾಗಲೇ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಫೋನ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಏನು ವಿನಯ್ ಸೋಮಯ್ಯ ಅವರ ಒಂದು ಮೊಬೈಲ್ ನಂಬರ್ ಏನಿದೆ ಅದರ ಒಂದು CDR ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೆ ಟವರ್ ಲೊಕೇಶನ್ ಅನ್ನ ಅಂದ್ರೆ ಆ ಒಂದು ಗೋಡನ್ ನಲ್ಲಿ ವಿನಯ್ ಸೋಮಯ್ಯ ಎಷ್ಟೊತ್ತಿಗೆ ಬಂದಿದ್ರು, ಮತ್ತೆ ಎಷ್ಟೊತ್ತಿಗೆ ತನಕ ಅವರು ಮೊಬೈಲ್ ಆನ್ ಆಗಿರುತ್ತೆ, ಅಂದ್ರೆ ಮೊಬೈಲ್ ಚಾಟಿಂಗ್ ಮಾಡಬೇಕಾದ್ರೆ ಅಥವಾ ಏನೇ ಒಂದು ಟೈಪ್ ಮಾಡಬೇಕಾದ್ರೆ ಆನ್ಲೈನ್ ನಲ್ಲಿ ಇರುತ್ತೆ, ಅಥವಾ ಅದನ್ನು ಆನ್ ಅಲ್ಲಿರುವಂತಹ ಒಂದು ಪೊಸಿಷನ್ ಏನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅದರಿಂದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮುಖಾಂತರವಾಗಿ ಇದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಯತ್ನಾಳ್ ಉಚ್ಚಾಟನೆ ಬಳಿಕ ರೆಬಲ್ಸ್ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾಕೆಂದ್ರೆ ಅಂತ ಯತ್ನಾಳ್ ಅವ್ರನ್ನೇ ಕಿತ್ತು ಬಿಸಾಕಿದ್ದಾರೆ, ಇನ್ನ ನಮ್ಮನ್ನ ಬಿಡ್ತಾರಾ, ನಾವ್ ಇದೇ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರೆ ಅನ್ನುವಂತ ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಯತ್ನಾಳ್ ಹೊಸ ಪಕ್ಷದ ಮಾತು, ರೆಬಲ್ಸ್ಗಳು ಟೆನ್ಷನ್ ಆಗಿದ್ದಾರೆ. ಇನ್ನು ಪದೇ ಪದೇ ನಾವು ಅವ್ರ ಜೊತೆನೆ ಗುರ್ಸ್ಕೊಳ್ತಾ ಇದ್ರೆ ಅವ್ರು, ಯಾಕೆಂದ್ರೆ ಇನ್ನೂ ಕೂಡ ವಾಚಮಾಗೋಚರವಾಗಿ ಬೈತಾನೆ ಇದ್ದಾರೆ ಯಡಿಯೂರಪ್ಪ ಮತ್ತು ಒಂದ್ ಕಡೆ ವಿಜೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಅವ್ರ ಜೊತೆನೆ ಗುರ್ಸ್ಕೊಳ್ತಾ ಇದ್ರೆ ಮತ್ತಷ್ಟು ಕೆಂಗಣಿಗೆ ಗುರಿ ಆಗ್ಬೇಕಾಗತ್ತೆ ಅನ್ನುವಂತ ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇರುವಂತದ್ದು. ರೆಬಲ್ಸ್ ನಾಯಕರು, ಅತೃಪ್ತ ನಾಯಕರಿಗೆ ಯತ್ನಾಳ್ ನಡೆಯ ಸಂಕಷ್ಟ ಎದುರಾಗ್ತಾ ಇದೆ. ಯತ್ನಾಳ್ ಜೊತೆ ಬೆಂಗಳೂರಿನಲ್ಲಿ ರೆಬಲ್ಸ್ ಸಭೆಯನ್ನ ಮಾಡಿದ್ರು. ಹೊಸ ಪಕ್ಷದ ನಿರ್ಧಾರ ಮಾಡಬೇಡಿ ಅಂತಲೂ ಕೂಡ ಸಲಹೆಯನ್ನ ಕೊಡಲಾಗಿತ್ತು. ಹೊಸ ಪಕ್ಷ ಸ್ಥಾಪನೆ ಅಂದ್ರೆ ನಮ್ಮ ಕಡೆ ಬರಲೇಬೇಡಿ, ಯಾಕೆಂದ್ರೆ ಮತ್ತಷ್ಟು ಸಂಕಷ್ಟವನ್ನ ನಾವು ಎದುರಿಸಬೇಕಾಗುತ್ತೆ. ಪಕ್ಷದಿಂದ ದೊಡ್ಡ ದೊಡ್ಡ ನಾಯಕರೇ ಪಕ್ಷವನ್ನ ಕಟ್ಟಿ ಸೋತಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಿಸೋಣ. ನೀವು ಹಿಂಗೆ ಮಾತನಾಡ್ತಾ ಇದ್ರೆ ಹೈಕಮಾಂಡ್ ನಾಯಕರು ನಮ್ಮ ಮಾತಿಗೆ ಸೊಪ್ಪನ್ನು ಕೂಡ ಹಾಕಲ್ಲ, ನಮ್ಮನ್ನು ತಿರುಗೂ ಕೂಡ ನೋಡಲ್ಲ. ಅಷ್ಟೇ, ಪಕ್ಷದಲ್ಲೇ ಇದ್ದೇ ನಾವು ಹೋರಾಟವನ್ನ ಮಾಡೋಣ ಅನ್ನುವಂತ ಸಜೆಷನ್ ಅನ್ನ ಕೊಡಲಾಗಿದೆ. ಉಚ್ಚಾಟನೆ ವಾಪಸ್ ಆಗೋವರೆಗೂ ಸ್ವಲ್ಪ ಕಾಯಿರಿ, ತಾಳ್ಮೆ ಇರಲಿ.
ಸುಮ್ಮನೆ ಏನೇನೋ ಮಾತನಾಡಬೇಡಿ, ಮತ್ತೆ ಹೆಚ್ಚು ಮಾತಾಡಿ ಸಮಸ್ಯೆಯನ್ನ ಮಾಡ್ಕೊಳ್ಬೇಡಿ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗೋ ತನಕ ಸುಮ್ಮನಿರಿ ಅಂತ ರೆಬಲ್ಸ್ ನಾಯಕರು ಕಿವಿ ಮಾತನ್ನ ಹೇಳಿದ್ದಾರಂತೆ. ಆದರೆ ಆ ಕಿವಿ ಮಾತು ಎಷ್ಟು ದಿನ ಅದನ್ನ ಕಿವಿಲಿ ಹಾಕೊಂಡಿರ್ತಾರೆ? ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ಅವರು ಒಂದಿನ ಸೈಲೆಂಟ್ ಆಗಿದ್ರೆ ಅದೇ ಹೆಚ್ಚು ಅನ್ನುವಂಥ ಮಾತಿದೆ. ಅಂಥದ್ರಲ್ಲಿ ಇವ್ರು ಹೇಳಿದಂಥ ಮಾತನ್ನ ಕೇಳ್ತಾರ ನಿಜಕ್ಕೂ ಅನ್ನುವಂಥ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಉಚ್ಚಾಟಿತ ನಾಯಕ ರೆಬಲ್ ಅಂದ್ರೆ ನಾಯಕರಲ್ಲಿ ಗುರ್ಸ್ಕೊಂಡಿದ್ದಂತಹ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ರೆಬಲ್ಸ್ ಟೀಮ್ನವ್ರು ಯಾವ ರೀತಿಯಾಗಿ ಸೈಲೆಂಟ್ ಆಗಿದ್ದಾರೆ ಅಂತ. ಬಿಕಾಸ್ ಇದೇ ರೀತಿಯಾಗಿ ಮಾಡಿದ್ದೇ ನಡೆಯುತ್ತೆ, ನಾವ್ ಏನ್ ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರು ನಮಗೆ ಒಪ್ಕೊಳ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ರು. ಬಟ್ ಯತ್ನಾಳನ್ನ ಉಚ್ಚಾಟನೆ ಮಾಡಿದ ಬಳಿಕ ಇವರೆಲ್ಲರೂ ಸೈಲೆಂಟ್ ಆಗಿದ್ದಾರೆ, ಅದ್ರ ಜೊತೆಗೆ ಕಿವಿ ಮಾತನ್ನ ಕೂಡ ಹೇಳಿದಾರಂತೆ. ಸೊ ಏನೇನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ರೆಬಲ್ ಟೀಮ್ನಲ್ಲಿ? ಪೃಥ್ವಿರಾಜ್, ನೋಡಿ, ಭಾಳ ಮುಖ್ಯವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ತುಂಬ ಕಟು RSS ಮತ್ತು ಕಟು ಹಿಂದೂವಾದಿ, ಇಂಥ ಹಿಂದೂವಾದಿಯಾಗಿರ್ತಕ್ಕಂಥ ಯತ್ನಾಳ್ ಅವ್ರನ್ನೇ ಉಚ್ಚಾಟನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಇತರೆ ಶಾಸಕರು, ಮಾಜಿ ಶಾಸಕರು ಅವರೆಲ್ಲ ಒಂದು ಟೀಮ್ಗೆ ಒಂದು ರೀತಿ ಮರ್ಮಾಘಾತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಂಥ ನಾಯಕರನ್ನೇ ಉಚ್ಚಾಟನೆ ಮಾಡಿದ್ದಾರೆ ಅಂದರೆ ನಮ್ಮನ್ನೇ ಬಿಡ್ತಾರಾ ಅನ್ನುವಂಥ ಒಂದು ಆತಂಕ ಸಹಜವಾಗಿ ಕಾಡ್ತಲೇ ಇದೆ. ಸೊ ಹೀಗಾಗಿ ಅದಾದ ಬಳಿಕವೂ ಕೂಡ ಸಭೆ ಸೇರಿರ್ತಕ್ಕಂಥ ಯತ್ನಾಳ್ ನೇತೃತ್ವದಲ್ಲಿ ಸಭೆ ಸೇರಿರ್ತಕ್ಕಂಥ ಒಂದು ಟೀಮ್ನ ಸದಸ್ಯರು ಇದೀಗ ಯತ್ನಾಳ್ ಅವರಿಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಹೊಸ ಪಕ್ಷದ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಡಬೇಡಿ. ಹೊಸ ಪಕ್ಷ ಅಂದರೆ ನಾವು ನಿಮ್ಮ ಹತ್ರಕ್ಕೂ ಕೂಡ ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಪಕ್ಷದೊಳಗೆ ಇದ್ಕೊಂಡು ಬಿ ಎಸ್ ಯಡಿಯೂರಪ್ಪ ಅಂಡ್ ಸನ್ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ನಿಮ್ಮನ್ನು ಹೇಗಾದರೂ ಮಾಡಿ ಮತ್ತೆ ಆ ಒಂದು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದು ನಿಮ್ಮನ್ನು ಪಕ್ಷಕ್ಕೆ ಮರಳಿ ಬರುವಂತೆ ಮಾಡುವಂಥ ಜವಾಬ್ದಾರಿ ನಮ್ಮದು. ಅಲ್ಲಿವರೆಗೂ ಕೂಡ ನೀವು ಸೈಲೆಂಟ್ ಆಗಿರಿ. ಯಾಕಂತ ಹೇಳಿದ್ರೆ ಹೊಸ ಪಕ್ಷದ ವಿಚಾರವಾಗಿ ಏನಾದರೂ ಮಾತನಾಡಿದ್ರೆ BJP ಹೈಕಮಾಂಡ್ ನಾಯಕರುಗಳು ನಮ್ಮನ್ನು ಹತ್ರಕ್ಕೂ ಕೂಡ ಸೇರಿಸೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ದೇವೇಂದ್ರ ಫಡ್ನವೀಸ್ ಅಂದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಜೊತೆ ಮಾತನಾಡಿದ್ದೀನಿ. ಈ ಸಂದರ್ಭದಲ್ಲಿ ಅವರು ಹೊಸ ಅಧ್ಯಕ್ಷರ ನೇಮಕ ಆಗುವಂಥವರೆಗೂ ಕೂಡ ಕಾಯಿರಿ. ಯಾಕಂತ ಹೇಳಿದ್ರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬದಲಾಗ್ತಾರೆ, ಅಂದರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆಗ್ತಾರೆ, ಅಲ್ಲಿವರೆಗೂ ಕೂಡ ನೀವು ಸೈಲೆಂಟ್ ಆಗಿರಿ. ಆ ಬಳಿಕ ನಾವು ನಿಮ್ಮ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಪಕ್ಷದೊಳಗೆ ಆಂತರಿಕವಾಗಿ ಹೋರಾಟವನ್ನು ಮಾಡಿ ನಿಮಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ಕೂಡ ನೀವು ಸೈಲೆಂಟ್ ಆಗಿರಿ ಎನ್ನುವಂಥ ಒಂದು ಮಾತನ್ನು ಮಾಜಿ ಸಚಿವ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಇತರೆ ನಾಯಕರುಗಳು ಕೂಡ ಇದೇ ವಿಚಾರಕ್ಕೆ ಸಮ್ಮತಿಯನ್ನು ಸೂಚಿಸಿದರೆ ನೀವು ಮೌನವಾಗಿದ್ದಷ್ಟು ಕೂಡ ನಿಮಗೆ ಅನುಕೂಲ. ಮತ್ತೊಂದು ಕಡೆಗೆ BJP ಹೈಕಮಾಂಡ್ ವಿರುದ್ಧವಾಗಲಿ ಅಥವಾ ಹೊಸ ಪಕ್ಷದ ವಿಚಾರವಾಗಲಿ ನೀವೆಲ್ಲೂ ಕೂಡ ಪ್ರಸ್ತಾಪ ಮಾಡಬೇಡಿ ಅನ್ನುವಂಥ ಒಂದು ಸಲಹೆಯೊಂದನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾವಾಗ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿ ಸಂಸದರಾದ್ರು ಅವಾಗಿಂದಲೂ ಕೂಡ ಸಾಕಷ್ಟು ಒತ್ತಡವನ್ನು ಹಾಕಲಾಗ್ತದೆ. ಇಲ್ಲಿ CM ಮತ್ತು DCMಗೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಲಾಗ್ತದೆ. ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಡ ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲಿ ಮಣಿದ್ಬಿಡುತ್ತೆ ಸರ್ಕಾರ ಅನ್ನುವಂಥ ಟೆನ್ಷನ್ ಇರುವಂಥದ್ದು ಚಾಮರಾಜನಗರ, ಮೈಸೂರು ಭಾಗದ ಜನರಿಗೆ, ಅದರ ಜೊತೆಗೆ ಪರಿಸರವಾದಿಗಳಿಗೂ ಕೂಡ ಅಷ್ಟೇ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ಇದೆ, ಅದರ ತೆರವಿಗೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತದೆ. ಪರಿಸರವಾದಿಗಳಿಂದ ಬಂಡೀಪುರ ಉಳಿಸಿ ಅಭಿಯಾನವನ್ನ ಮಾಡಲಾಗ್ತದೆ. ಇಂದು ನಮ್ಮ ನಡಿಗೆ ಬಂಡೀಪುರದ ಕಡೆಗೆ ಕ್ಯಾಂಪೇನ್ ಅನ್ನ ಮಾಡಲಾಗ್ತಾ ಇದೆ. ಇವತ್ತು ನಮ್ಮ ನಡಿಗೆ ಬಂಡೀಪುರದ ಕಡೆಗೆ ಕ್ಯಾಂಪೇನ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಸರವಾದಿಗಳು ಇದಕ್ಕೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಪರಿಸರವಾದಿಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಪಾದಯಾತ್ರೆಯನ್ನ ಕೂಡ ಮಾಡಲಾಗ್ತಾ ಇದೆ. ಗುಂಡ್ಲುಪೇಟೆಯ ಕಗ್ಗಳದ ಹುಂಡಿಯಿಂದ ಪಾದಯಾತ್ರೆಯನ್ನ ಆರಂಭ ಮಾಡಲಾಗ್ತದೆ. ಮದ್ದೂರು ಚೆಕ್ ಪೋಸ್ಟ್ ವರೆಗೆ ಪಾದಯಾತ್ರೆಗೆ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ನಿಷೇಧ ತೆರವು ಮಾಡದಂತೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ವಾಹನಗಳ ರಾತ್ರಿ ಸಂಚಾರದಿಂದ ವನ್ಯಜೀವಿಗಳ ಪ್ರಾಣಕ್ಕೆ ಕುತ್ತು, ಅದರ ಜೊತೆಗೆ ಸಾಕಷ್ಟು ಆಕ್ಸಿಡೆಂಟ್ಗಳು ಕೂಡ ಆಗ್ತವೆ. ಸೊ ಆ ಕಾರಣಕ್ಕೋಸ್ಕರ ನಿಷೇಧ ಮಾಡಲಾಗಿದ್ದು 2009ರಲ್ಲೇ ನಿಷೇಧ ಮಾಡಲಾಗಿತ್ತು. ಹತ್ತತ್ರ 16 ವರ್ಷ ಈಗಾಗಲೇ ನಿಷೇಧವನ್ನ ಮಾಡಿ. ಆದರೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಗೆಲ್ತಿದ್ದ ಹಾಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೇರೆ ಅಲ್ವಾ, ಎಲ್ಲ ಇರುವಂಥವ್ರು ಅವ್ರ ಮಾತು ಹೇಳ್ದಂತೆ ಕೇಳುವಂಥವ್ರು. ಸೊ ಹೀಗಾಗಿ ಒತ್ತಡವನ್ನು ಹಾಕಲಾಗ್ತಾ ಇದೆ. KC ವೇಣುಗೋಪಾಲ್ ಕೂಡ ಮಾತನಾಡಿದ್ದಾರೆ. ಸೊ ಎಲ್ಲಿ ಈ ಸರ್ಕಾರ ಮಣಿದು ಬಿಡುತ್ತೆ ಅವರ ಬೇಡಿಕೆಗೆ ಅನ್ನುವಂಥ ಭಯ ಕಾಡ್ತಾ ಇದೆ. ಇಂದು ನಮ್ಮ ನಡಿಗೆ ಬಂಡೀಪುರದ ಕಡೆಗೆ ಅಂತ ಕ್ಯಾಂಪೇನ್ ಅನ್ನ ಮಾಡುವ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ಮುಂದಾಗಲಾಗ್ತದೆ. 2009ರಲ್ಲೇ ರಾತ್ರಿ ವಾಹನ ಸಂಚಾರಕ್ಕೆ ನಿಷೇಧ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಆದೇಶವನ್ನ ಪ್ರಶ್ನಿಸಿತ್ತು ಕೇರಳ ಸರ್ಕಾರ. 2019ರಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಎತ್ತಿ ಹಿಡಿದಿತ್ತು ಸುಪ್ರೀಂ ಕೋರ್ಟ್.
ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವಿಗೆ ಕೇರಳ ಕೇಳಿಲ್ಲ. ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿಯಿಂದ ಬೇಡಿಕೆಯನ್ನ ಇಡಲಾಗಿದೆ. ಎಲೆಕ್ಷನ್ ಟೈಮ್ನಲ್ಲಿ ಭರವಸೆಯನ್ನ ನೀಡಿದ್ರು ಪ್ರಿಯಾಂಕಾ ಗಾಂಧಿ ಅವರು. ಅಲ್ಲಿನ ಜನಕ್ಕೆ ಗೆಲ್ಲಬೇಕಲ್ಲ, ಸೊ ಹೀಗಾಗಿ ಭರವಸೆಯನ್ನ ಕೊಟ್ಟಿದ್ರು. ನಾನು ಅದನ್ನ ರಾತ್ರಿ ಸಂಚಾರ ಶುರು ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲಿ ಬೇರೆ ಇರುವಂತ ಕಾಂಗ್ರೆಸ್ ಗೌರ್ಮೆಂಟ್, ಸೊ ಹೀಗಾಗಿ ಅದು ಈಸಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆ ಕೊಟ್ಟಿದ್ರು. ರಾಜ್ಯ ಸರ್ಕಾರದ ಮೇಲೆ ಪ್ರಿಯಾಂಕಾ ಒತ್ತಡವನ್ನು ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಈಗ ಪ್ರಿಯಾಂಕಾ ಒತ್ತಡವನ್ನು ಹಾಕ್ತಾ ಇರುವಂತದ್ದು. ಇದರಿಂದ ರೊಚ್ಚಿಗೆದ್ದಂತ ಪರಿಸರವಾದಿಗಳು, ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರಿ ಸಂಚಾರ ನಿಷೇಧ ತೆರವು ಮಾಡದಂತೆ ಒತ್ತಾಯವನ್ನ ಹಾಕಲಾಗ್ತಾ ಇರುವಂತದ್ದು. ಎಲ್ಲಿ ಸರ್ಕಾರ ಅವರ ಬೇಡಿಕೆಗೆ ಮಣಿಯುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಪ್ರತಿಭಟಿಸುವ ಮುಖಾಂತರ, ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬೇರೆ ಬೇರೆ ಪಕ್ಷದವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾದಂಥ ನಿರ್ಧಾರ ಸರಿಯಲ್ಲ ಅಂತ. ಇವನ್ ಕಾಂಗ್ರೆಸ್ ಪಕ್ಷದವರು ಕೂಡ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಅದರ ಜೊತೆಗೆ ಕೇಳದ ಒತ್ತಡ ಇದೆ, ನೋಡಬೇಕು ಸರ್ಕಾರ ಏನ್ ಮಾಡುತ್ತೆ ಅಂತ ಕೆಲವು ನಾಯಕರು ಮಾತನಾಡಿದ್ದಾರೆ. ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವು ಮಾಡಬಾರದು ಅಂತ ಪರಿಸರವಾದಿಗಳು ಒತ್ತಾಯವನ್ನ ಹಾಕಿದ್ರೆ, ಸರ್ಕಾರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ತಾ ಇದೆ. ಸೇವ್ ಬಂಡೀಪುರ ಅಂತಕ್ಕಿಂತ ಹೆಚ್ಚಾಗಿ ಕಾಡನ್ನು ಉಳಿಸಿ, ಬಂಡೀಪುರದ ಪ್ರಾಣಿಗಳು, ಆ ಕಾಡನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಧರ್ಮ. ಮೋದಿಯವರು ಕೂಡ ಬಂಡೀಪುರಕ್ಕೆ ಸಫಾರಿ ಬರ್ತಾರೆ. ಒಂದು ಕಡೆ ಕಾಡು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಆನಂದವಾಗಿ ಸವಿದು ಹೋಗಿದ್ದೀನಿ ಅಂತ ಹೇಳ್ತಾರೆ. ಪ್ರಿಯಾಂಕಾ ವಾದ್ರಾ ಅವರು ಕೇರಳದಲ್ಲಿ ಲೋಕಸಭಾ ಸದಸ್ಯರಾದ ಮೇಲೆ ಅಲ್ಲಿಯ ಸ್ಥಳೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ರಾತ್ರಿ ಸಂಚಾರಕ್ಕೆ ಬಂಡೀಪುರವನ್ನು ಮುಕ್ತ ಮಾಡಬೇಕು ಅಂತೇಳಿ. ನಮಗೇನು ಆತಂಕ ಇದೆ, ಇಲ್ಲಿ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗ್ತದೆ, ಕಾಡು ಪ್ರಾಣಿಗಳನ್ನ ಕೊಂದು ತಿಂತಕ್ಕಂಥ ಅವಿವೇಕಿಗಳು ಹೊರಡ್ತಾರೆ. ದಯವಿಟ್ಟು ಇದು ಮಾಡಕ್ಕೆ ಹೋಗಬೇಡಿ, ಒಳ್ಳೇದಲ್ಲ. ನೀವು ಕೆಲವರು ಪೊಲಿಟಿಷಿಯನ್ಸ್ಗೆ ಪ್ಲೀಸ್ ಮಾಡಕ್ಕೆ ಹೋಗಿ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ ಇಲ್ಲಿ. ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು. ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಇದೇ ರೋಡಿಗೆ ಯಾಕೆ ಬರಬೇಕು ಇವ್ರಿಗೆ ಸ್ಮಗ್ಲಿಂಗ್ ಮಾಡಬೇಕು? ಅವಳ ರೂಟ್ ಇದೆ, ಶುಗರ್ ಲಾಬಿ ಇದೆ, ಟಿಂಬರ್ ಲಾಬಿ ಇದೆ, ಸ್ಯಾಂಡ್ ಲಾಬಿ ಇದೆ, ಇದಕ್ಕೋಸ್ಕರ ಓಪನ್ ಮಾಡೋಕ್ಕೆ ಹೇಳ್ತಾರೆ. ಅದು during the night time is also at a minimum. The Kerala government has repeatedly sought to lift this ban, and time and again they have approached the Karnataka government. Senior leaders within the Congress have exerted pressure on the Karnataka government to lift this and reconsider lifting the ban and also take back the affidavit that was filed in the Supreme Court. Madam, such interference in Karnataka's affairs, which undermines the state's efforts to protect its natural heritage for the benefit of a few political figures, is deeply condemnable. I respectfully urge you to direct this House and the Ministry. ಬಂಡೀಪುರ ನೈಟ್ ಬ್ಯಾನ್ ಏನು ಮಾಹಿತಿ ಇಲ್ಲ, ಏನು ಪ್ರಸ್ತಾಪ ಏನೂ ಇಲ್ಲ. ಕೇರಳದವ್ರು ಒತ್ತಡ ಇದೆ ಅಷ್ಟೇ. ನಾವು ಅದ್ರ ಬಗ್ಗೆ ನಾವೇನು ತೀರ್ಮಾನ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಇಲ್ಲಿ ಪ್ರಮುಖವಾಗಿ ಪ್ರಿಯಾಂಕಾ ವಾದ್ರಾ ಅವರ ಒತ್ತಡಕ್ಕೆ ಎಲ್ಲಿ ಮಣಿದು ಬಿಡುತ್ತೆ ರಾಜ್ಯ ಸರ್ಕಾರ ಅನ್ನುವಂಥ ಆತಂಕ ಸಹಜವಾಗಿ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಬಂಡೀಪುರ ಉಳಿಸಿ ಅನ್ನುವಂಥ ಹೋರಾಟವನ್ನ ಕೈಗೆತ್ತಿಕೊಳ್ಳಲಾಗಿದೆ. ಈ ಮುಖಾಂತರ ಯಾವ ರೀತಿಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನ ಮಾಡಲಾಗ್ತದೆ, ಎಲ್ಲಿಂದ ಯಾವ ರೀತಿಗೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಹೋರಾಟಗಾರರು? ಪ್ರತಿವಾಗಿ ಏನು ಕೇರಳ ಸಂಸದೆ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯ ಸರ್ಕಾರದ ಒತ್ತಡ ಜೊತೆಗೆ ಆ ಒಂದು ಲೋಕಸಭಾ ಚುನಾವಣಾ ಸಮಯದಲ್ಲಿ ಒಂದು ಪ್ರಮುಖ ವಿಷಯವಾಗಿತ್ತು. ಕೆನಡಾ ಮತ್ತು ಕರ್ನಾಟಕ ನಡುವೆ ಏನು ಬಂಡೀಪುರ ಹೆದ್ದಾರಿದೆ ಅದನ್ನು ತೆರವುಗೊಳಿಸಬೇಕು ಅನ್ನೋದು ಒಂದು ಪ್ರಮುಖ ವಿಷಯವಾಗಿತ್ತು ಕಾಂಗ್ರೆಸ್ಗೆ. ಜೊತೆಗೆ ಸ್ವತಂತ್ರ ಸಮಾರಂಭದಲ್ಲಿ ವಯನಾಡಿನಲ್ಲಿ ನಡೆದಂತಹ ಒಂದು ಸ್ವತಂತ್ರ ಸಮಾರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಸಹ ಒಂದು ಭರವಸೆ ಪಟ್ಟಿ ಇರ್ತದೆ. ಅದಾದ ನಂತರ ಈಶ್ವರ್ ಖಂಡ್ರೆ ಜೊತೆ ಕೆ.ಸಿ. ವೇಣುಗೋಪಾಲ್ ಅವರು ಸಹ ಮಾತಾಡಿದ್ದಾರೆ. ಅದಾದ ನಂತರ ಅರಣ್ಯ ಸಚಿವರು ಸಹ ಹಿರಿಯ ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳು ಏನು ಸೂಚಿಸುತ್ತವೆ ಇಲ್ಲಿ ರಾಜ್ಯ ಸರ್ಕಾರ ಕೇರಳದ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ಕ್ಲೀನ್ ಮಾಡೋಕ್ಕೋಸ್ಕರ ಆ ಒಂದು ಒತ್ತಡಕ್ಕೆ ಮಣಿದು ಎಲ್ಲಿ ಇದನ್ನ ತೆರವು ಮಾಡ್ತೀರಾ, ಸುಪ್ರೀಂ ಕೋರ್ಟ್ ಅಫಿಡವಿಟ್ ಹಾಕ್ಬಿಡ್ತೀರಾ ಅಂತ ಹೇಳಿ ಒಂದು ಆತಂಕ ಕಾಡ್ತದೆ. ಅಲ್ಲಿ ಕಳೆದ 15 ದಿನಗಳಿಂದ ಬಂಡೀಪುರ ಉಳಿಸಿ, ಸೇಫ್ ಬಂಡೀಪುರ ಅಂತ ಹೇಳಿ ಒಂದು ಅಭಿಯಾನ ಡಿಸ್ಟರ್ಬೆನ್ಸ್ ಇದೆ.
ಅಲ್ಲಿ ಕನೆಕ್ಷನ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ, ಪ್ರಮುಖವಾಗಿ ಬಂಡೀಪುರ ಉಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ಜನ ಪರಿಸರವಾದಿಗಳು, ಸಂಘ ಸಂಸ್ಥೆಗಳು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಅವರೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲಿ ನೈಟ್ ಲೈಫ್ಗೆ ಅನುಮತಿಯನ್ನು ನೀಡಲಾಗುತ್ತೆ, ರಾತ್ರಿ ಸಂಚಾರಕ್ಕೆ ಅನುಮತಿಯನ್ನು ಕೊಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಆತಂಕ ಮನೆ ಮಾಡಿರುವಂಥದ್ದು. ಬಿಕಾಸ್ ಪ್ರಿಯಾಂಕಾ ವಾದ್ರಾ ಅಲ್ಲಿ ಸಂಸದರಾದ ಬಳಿಕ ಈ ಆತಂಕ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 2009ರಿಂದ ನಿಷೇಧ ಇದ್ದರೂ ಕೂಡ ತಮ್ಮ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸುವಂತ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಒಪ್ಪಿಗೆಯನ್ನ ಕೊಟ್ಬಿಡುತ್ತೆ, ಅವರ ಬೇಡಿಕೆಗೆ ಮಣಿದು ಬಿಡುತ್ತೆ ಅನ್ನುವಂತ ಭಯ ಇದೆ. ಉಡುಪಿಯ ಬಾರಕೂರಿನಲ್ಲಿ ನೀರಿಗಾಗಿ ಗಲಾಟೆ ವಿಚಾರ. ಬಾವಿ ನೀರು ಕೊಂಡೊಯ್ಯಲಿಕ್ಕೆ ಪತ್ರಕರ್ತ ಡೀಲ್ ಮಾಡಿಕೊಂಡ. ಸ್ಥಳೀಯ ಪತ್ರಕರ್ತ ಹಾಗೂ ಇನ್ಸ್ಪೆಕ್ಟರ್ ಡೀಲ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಅನುಮಾನಗಳಿದ್ದಾವೆ. ಉಡುಪಿಯ ಬಾರಕೂರಿನಲ್ಲಿ ನೀರಿಗಾಗಿ ಗಲಾಟೆ ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಡೀಲ್ ಆಗಿದೆ ಅಂತ. ಪತ್ರಕರ್ತ ಮತ್ತು ಇನ್ಸ್ಪೆಕ್ಟರ್ ಇವರಿಬ್ರು ಸೇರ್ಕೊಂಡು ಡೀಲ್ ಮಾಡಿದ್ದಾರೆ ಅಂತ. ಕಾಂಟ್ರಾಕ್ಟರ್ ಜೊತೆ ಕೈ ಜೋಡಿಸಿದ್ರ ಪೊಲೀಸರು. ಅಲ್ಲಿನ ಕಾಂಟ್ರಾಕ್ಟರ್ ಜೊತೆ ಕೈ ಜೋಡಿಸ್ಬಿಟ್ಟು ದುಡ್ಡನ್ನ ಇಸ್ಕೊಂಡ್ರ. ಪತ್ರಕರ್ತ ವಿಶ್ವನಾಥ್ ಬೆಳ್ಳಂಪಲ್ಲಿ ಮೂಲಕ ಡೀಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಗುತ್ತಿಗೆದಾರನಿಂದ 3 ಲಕ್ಷ ಪಡೆದು ಡೀಲ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ. ಬ್ರಹ್ಮಾವರದ ಇನ್ಸ್ಪೆಕ್ಟರ್ಗೆ 1 ಲಕ್ಷವಂತೆ, ನಕಲಿ ಪತ್ರಕರ್ತ ವಿಶ್ವನಾಥ್ಗೆ 2 ಲಕ್ಷವನ್ನ ಕೊಡಲಾಗಿದೆಯಂತೆ. ಟೋಟಲಿ 3 ಲಕ್ಷಕ್ಕೆ ಬಾವಿ ನೀರಿನ ಡೀಲ್ ಅನ್ನ ಮಾಡಲಾಗಿದೆಯಂತೆ. ನೀರನ್ನ ಕೊಂಡೊಯ್ಯಲಿಕ್ಕೆ ವಿರೋಧಿಸಿದಂತವರ ಬಂಧನಕ್ಕೆ ಸಂಚನ್ನ ರೂಪಿಸಲಾಗಿದೆ. ಈ ಮೂಲಕ 15 ಜನರನ್ನ ಅರೆಸ್ಟ್ ಮಾಡಿಸಿ ಕಾಮಗಾರಿ ನಡೆಸುವಂತ ಪ್ಲಾನ್ ಅನ್ನ ಮಾಡಲಾಗಿತ್ತು. ಅರೆಸ್ಟ್ ಬಗ್ಗೆ ಇನ್ಸ್ಪೆಕ್ಟರ್ ಜೊತೆ ಪತ್ರಕರ್ತ ಮಾತನಾಡಿದ್ದಾನಂತೆ. ಹನೇಹಳ್ಳಿ ಗ್ರಾಮ ಪಂಚಾಯತ್ನಿಂದ ಎರ್ತಾಡಿ ಪಂಚಾಯತ್ ನಡುವೆ 6 ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿಯನ್ನ ಮಾಡಿಸಿ ನೀರನ್ನ ಕೊಂಡೊಯ್ಯುವಂಥದ್ರ ಬಗ್ಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿಗೋಸ್ಕರ ಗಲಾಟೆ ಆಗಿತ್ತು. ಇಲ್ಲಿ ಪ್ರಮುಖವಾಗಿ ಅಲ್ಲಿನ ಪೊಲೀಸರು ಮತ್ತೆ ನಕಲಿ ಪತ್ರಕರ್ತ ಒಬ್ಬ ವಿಶ್ವನಾಥ ಅನ್ನೋನು ಶಾಮೀಲಾಗ್ಬಿಟ್ಟು ಡೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಾರ್ಕೂರಿನ ನೀರಿನ ವಿಚಾರವಾಗಿ ನ್ಯೂಸ್ 18ಗೆ ಒಂದು ಫೋನ್ ಸಂಭಾಷಣೆ ಸಿಕ್ಕಿದೆ. ಸ್ಥಳೀಯ ಪತ್ರಕರ್ತ ವಿಶ್ವನಾಥ್ ಪೊಲೀಸ್ ಅಧಿಕಾರಿಗಳ ಜೊತೆ ಡೀಲ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಾವಿ ನೀರನ್ನ ಕಾಂಟ್ರಾಕ್ಟರ್ ತನ್ನ ಕಾಮಗಾರಿಗಳಿಗೆ ಪೈಪ್ಲೈನ್ ಮೂಲಕ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಪತ್ರಕರ್ತನ ಕುಮ್ಮಕ್ಕಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸ್ಥಳೀಯ ಹೋರಾಟಗಾರನ ಜೊತೆ ಪತ್ರಕರ್ತ ವಿಶ್ವನಾಥ್ ಬೆಳ್ಳಂಪಲ್ಲಿ ಮಾತನಾಡಿದಂಥ ಫೋನ್ ಸಂಭಾಷಣೆ ಹೊರಗಡೆ ಬಂದಿದೆ. ಅದರಲ್ಲಿ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಾನು ಬೇರೆ ರೀತಿಯಿಂದ ಒಂದು FIR ಮಾಡಿಸಿ ರೆಡಿ ಮಾಡ್ತಾ ಇದ್ದಾರೆ. ಹೌದು, ಅವ್ರನ್ನ ಅಷ್ಟೇ ಒಂದು 15 ಜನನ ಅರೆಸ್ಟ್ ಮಾಡ್ತೆ. 15 ಜನನ ಅರೆಸ್ಟ್ ಮಾಡಿಸಿ ಇಲ್ಲಿ ಕೆಲಸ ಮಾಡ್ತೀವಿ. ಅಷ್ಟು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು, ನನ್ನ ಹೆಸರಂಗೆ ಕಂಪ್ಲೇಂಟ್ ಕೊಟ್ಟಿದೆ. ನನ್ನ ಹೆಸರಂಗೆ ಕಂಪ್ಲೇಂಟ್ ಕೊಟ್ಟು ಅವರು ನನಗೆ ಜೀವ ಬೆದರಿಕೆ ಹಾಕಿರ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ತಂದು ಬೆಳಗ್ಗೆಯಿಂದ ಇಲ್ಲೇ ಕೂರಿಸಿ ಬಿಡುತ್ತೆ. ಅಷ್ಟು ಜನ 15 ಜನನು ಕೂರಿಸ್ತಾರೆ. ಹಾ, 15 ಜನನ ಕೂರಿಸಿ ಮತ್ತೆ ವ್ಯವಸ್ಥೆ ಮಾಡ್ತೀವಿ. ಇವ್ರ ಸರ್ಕಾರ ಎಲ್ಲದಕ್ಕೆಲ್ಲ ಒಪ್ಪಿದ್ರ? ಓ, ಎಲ್ಲ PSI ಗಳನ್ನ ಕರ್ಕೊಂಡಿದೆ, 3 ಜನರನ್ನ. ಯಾರು PSI ಅವರ? ಹಾ, ಯಾರೆಲ್ಲ PSI? PSI ನನ್ ಸುದರ್ಶನ್, ಮತ್ತೆ ರಾಘವೇಂದ್ರ, ಮತ್ತೆ ಇವರು ಮತ್ತೊಬ್ರು PSI ಇದ್ರು, ಬ್ರಹ್ಮಾವರದಂಗೆ ಇಬ್ರು ಇದ್ರಲ್ಲ. ಹೌದು. ಅದಕ್ಕೆ ಇಬ್ಬರೆಲ್ಲ 3 ಜನ ಕೂರ್ಸ್ಕೊಂಡು ಈಗ ಮೀಟಿಂಗ್ ತಗೊಂಡಿದ್ರು. ಯಾರು ಸರ್ಕಲ್ ಹತ್ರ ಮಾತಾಡ್ಲಿಕ್ಕೆ ಹೇಳಿದ? ಹೌದೌದೌದು, ಸರ್ಕಲ್ ಹತ್ರ ಎಂತ ಮಾತಾಡ್ಕೊಂಡು ಮಾರ್ರೆ ಅಂದೆ. ನಾನ್ ಹೇಳ್ರೆ ಮಾಡೋಣಪ್ಪ, ಏನಾದ್ರು ನಾನ್ ಮಾಡಿ ಕೊಡ್ತೇನೆ ಅಂದೆ. ಯಾರು? ಸರ್ಕಲ್ ಅವ್ರ ಹೆಸರೆಂತ? ನಂಗೆ ಹೆಸರು ನೆನಪಿಲ್ಲ ಮಾರವ್ರು. ಮನೊಬ್ಬರು ಹೋಗಿ ದಿವಾಕರ್. ನಮ್ಮ ಹತ್ರ ಎಲ್ಲ ಕ್ಲೋಸ್ ಇತ್ರಿ. ನಮ್ಮ ಹತ್ರ ಅಂದ್ರೆ ಸಂಘಟನೆ ಮತ್ತೆ ಪತ್ರಕರ್ತ 2 ಅಲ್ವಾ. ಸಂಘಟನೆ ಇತ್ತಲ್ತ ನಂದು. ಅವ್ರ ಅಲಿಗೇಷನ್ ನಾವು ಮಾಡ್ಲೆ ಅಂತ ಹೇಳ್ತಾರೆ, ನಾವು ಮಾಡಿದಂತ ಹೇಳ್ತಾರೆ. ನೀವು ಕಂಪ್ಲೇಂಟ್ ಕೊಟ್ಟು ಮಾಡಿದಿ ಅಂತ ಹೇಳುದು ಈಗ? ಹೌದು. ಸೊ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಊರವ್ರನ್ನೆಲ್ಲ ಎತ್ಕೊಂಡು ಹಬ್ಬದಲ್ಲಿ ಮಾಡುದು. ಮತ್ತೆಂತ ಮಾಡು? ಯಾಕೆ ಗೊತ್ತ, ಎಕ್ಸಿಕ್ಯೂಷನ್ ಕರೆಕ್ಟ್ ಆಗಿ ಮಾಡ್ತಾರೆ ಅದೇ ಪ್ರಕಾರ ಸರ್ಕಾರ ಹೇಳ್ದಂಗೆ. ಹೌದು, ಎಕ್ಸಿಕ್ಯೂಷನ್ ಹಂಗೆ ಮಾಡಕ್ ನಾವೀಗ ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದು ಹಂಗೆ. ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದು ಹಂಗೆ, ಅದೇ ಪ್ರಕಾರ ಮಾಡಿ ಅಂತ ಹೇಳಿತ್ತು ನಾವು. ಗೊತ್ತಾಯ್ತಲ್ಲ? ಅದಕ್ಕೆ ಈಗ ಎಂತ ಇವ್ರು ಎಂತಾರು ಕೊಡ್ತಾರ? ಇವ್ರು ಪ್ರವೀಣ್ ಅವ್ರೆಲ್ಲ ಕೊಡ್ತಾರ ಸರ್ಕಲ್ಗೆಲ್ಲ? ಯಾರ ಸರ್ಕಲ್ ಅವರಿಗೆಲ್ಲ ನಾನ್ ವ್ಯವಸ್ಥೆ ಮಾತಾಡು ಕೇಳಿದೆ, ಮತ್ತೆ ನಾವು ಅದು ತೆಗೆದುಕೊಡಕ್
ಅಲ್ಲಿ ಫೋನಾಗ ಮಾತಾಡೋದು ಬೇಡ ಅಂತ ಹೇಳಿ. ಎಷ್ಟು ಅಂತ ಹೇಳಿ ಎಷ್ಟಂತ ಹೇಳಲೆ, ನಿಮ್ಗೆ ಅಂದಾಜು ಒಂದಿಲ್ಲ ಎಷ್ಟು ಕೊಡ್ಕೊಂಡಿ ಕಾಮ ಒಂದ್ರ ತನಕ ತಕ ಅಂತ 3 ಜನ, ಅವ್ರು 3, ಇವ್ರೊಬ್ರು, 3 ಜನ PSIಗಳಿದ್ರಲ್ಲ, ಅವರಿಗೆಲ್ಲ ಎಷ್ಟು ಅವರಿಗೆಲ್ಲ ಒಂದು ಲಂಸಮ್ ಒಂದ್ರಂಗೆಲ್ಲ ಪಾಲ್ ಮಾಡಿ ಕೊಡು. ಒಂದ್ರಂಗ್ ಪಾಡ್ ಮಾಡಿ ಕೊಡುದು, ಮತ್ತೆಂತ ಮಾಡ. ಅಲ್ಲಿ 4 ಜನಗ 2 PSI ಅವರಿಗೆ ಸರ್ಕಲಿಗೆಲ್ಲ. ಹೌದು. ಕಾಂಬ ನನಗೆ ಎಷ್ಟಂತ ಮಾತಾಡ್ಲೆ, ಕಾಂಬ ಮತ್ತೆ ಹೆಚ್ಚು ಕಮ್ಮಿ ಏನಾರು ಮಾಡುವ. ರಿಲಯನ್ಸ್ ಇಂಡಸ್ಟ್ರೀಸ್ ನಿರ್ದೇಶಕ ಅನಂತ್ ಅಂಬಾನಿಯವರ ಧಾರ್ಮಿಕ ಪಾದಯಾತ್ರೆ ಇಂದು ಮುಕ್ತಾಯಗೊಂಡಿದೆ. ಗುಜರಾತ್ನ ಜಾಮ್ನಗರದಿಂದ ದ್ವಾರಕಾಧೀಶ ದೇವಸ್ಥಾನದವರೆಗೂ ಕೂಡ ಪಾದಯಾತ್ರೆಯನ್ನು ನಡೆಸಿದ್ದಾರೆ. ಪಾದಯಾತ್ರೆ ಬಳಿಕ ಪೂಜೆ ವೇಳೆ ತಾಯಿ ನೀತಾ ಅಂಬಾನಿ, ಪತ್ನಿ ರಾಧಿಕಾ ಮರ್ಚೆಂಟ್ ಕೂಡ ಭಾಗಿಯಾಗಿದ್ದಾರೆ. ಅನಂತ್ ಅಂಬಾನಿಯವರು ತಮ್ಮ 30ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕೈಗೊಂಡಿದ್ದಂಥ ಪಾದಯಾತ್ರೆ ರಾಮನವಮಿಯಂತೆ ದ್ವಾರಕಾಧೀಶ ದೇವಸ್ಥಾನವನ್ನು ತಲುಪಿದೆ. ಪಾದಯಾತ್ರೆ ಸಂಪನ್ನವಾದ ಬಗ್ಗೆ ಅಂಬಾನಿ ಕುಟುಂಬ ಹರ್ಷವನ್ನು ವ್ಯಕ್ತಪಡಿಸಿದೆ.